ಹಾಯ್ ಹಲೋ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬೆಳಗ್ಗೆನೇ ರೆಡಿ ಕೂಡ ಆಗ್ಬಿಟ್ಟಿದ್ದೀನಿ. ಎಲ್ಲಿಗೂ ಹೋಗ್ತಾ ಇಲ್ಲ, ಶುಕ್ರವಾರ ಅಂತ ರೆಡಿ ಆಗಿದ್ದೀನಿ ಅಷ್ಟೇನೆ. ಈ ಟೀ ಶರ್ಟ್ನ ಒಂದೇ ಒಂದು ಸರಿ ಹಾಕಿದ್ದೆ. ಯಾವಾಗ ಹಾಕಿದ್ದೆ, ಚಿಂದಿ ಮಾರ್ಕೆಟ್ಗೆ ಹೋಗಿದ್ನಲ್ಲ ಆ ವಿಡಿಯೋದಲ್ಲಿ. ಅದಾದ್ಮೇಲೆ ಹಾಕೇ ಇರಲಿಲ್ಲ, ಹಾಗಾಗಿ ಇವತ್ತು ಹಾಕ್ಕೊಂಡೆ. ಸ್ವಲ್ಪ ಸೌಂಡ್ ಜಾಸ್ತಿ ಇದೆ, ಆಚೆ ಪಕ್ಕದ ಬಿಲ್ಡಿಂಗಲ್ಲಿ ಏನೋ ಕೆಲಸ ಮಾಡ್ತಾ ಇದ್ದಾರೆ, ಡ್ರಿಲ್ಲಿಂಗ್ ಸೌಂಡು. ಇನ್ನು ಇವತ್ತು ಬೆಳಗ್ಗೆಯಿಂದ ಸಂಜೆ ತನಕ ಏನೇನು ಮಾಡ್ತೀನಿ ಎಲ್ಲನೂ ಶೇರ್ ಮಾಡ್ಕೊತೀನಿ ನಿಮ್ಮ ಹತ್ರ. ಈ ನನ್ನ ಕೂದಲುಗಳು ಮಾತ್ರ ಹಿಂಗೆ ಬರ್ತಾ ಇರ್ತವೆ. ಓಕೆ, ಜೊತೆಲಿ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಕಿಚಡಿ ಮಾಡಿದ್ದೆ, ವೆಜಿಟೇಬಲ್ ಕಿಚಡಿ. ಸಕ್ಕದಾಗಿತ್ತು ಮಾತ್ರ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಸೂಪರಾಗಿತ್ತು ಟೇಸ್ಟು. ತಿಂದಿದ್ದು ಆಯಿತು, ರೆಸಿಪಿನ ಶೇರ್ ಮಾಡ್ತೀನಿ ನೋಡಿ. ನೀವು ಕೂಡ ರೆಸಿಪಿನ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಜೊತೆಯಲ್ಲಿ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ. ಜೊತೆಯಲ್ಲಿ ಹೈಪ್ ಬಟನ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿ. ಮತ್ತು ಹೊಸದಾಗಿ ಯಾರೆಲ್ಲ ಬಂದಿದ್ದೀರಾ ನನ್ನ ಚಾನಲ್ಗೆ, ಪ್ಲೀಸ್ ನನ್ನ ಹಳೆ ವೀಡಿಯೋಸ್ಗಳ್ನು ಕೂಡ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇನ್ನಿವತ್ತು ಬೆಳಗಿಂದ ಸಂಜೆ ತನಕ ನನ್ನ ದಿನ ಹೆಂಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತೀನಿ. ಇವತ್ತಿನ ವ್ಲಾಗ್ ಇದೇ ಆಗಿರುತ್ತೆ. ಇನ್ನಿದು ನನ್ನ ಇವತ್ತಿನ ಔಟ್ಫಿಟ್ಟು. ಹೆಂಗೆ ಕಾಣಿಸ್ತಾ ಇದ್ದೀನಿ ಈ ಡ್ರೆಸ್ಸಲ್ಲಿ ಅಂತ ಕಮೆಂಟ್ ಮಾಡಿ ಹೇಳಿ. ಬ್ಲ್ಯಾಕ್ ಕಲರ್ದು ಪ್ಲಾಜಾ ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಮ್ಯಾಚ್ ಆಗ್ತಾಯಿತ್ತು ಚೆನ್ನಾಗಿ ಅಂತ ಹಾಕ್ಕೊಂಡೆ. ನಾನು ಬ್ಲ್ಯಾಕ್ ಹಾಕೋದು ತುಂಬ ಕಮ್ಮಿ, ನನ್ನ ಹತ್ರ ಇರೋದು ಇದು ಒಂದೇ ಒಂದು ಪ್ಲಾಜೋ ಪ್ಯಾಂಟು ಬ್ಲ್ಯಾಕ್ ಕಲರು. ಒಂದೇ ಒಂದು ಟಾಪ್ ಇದೆ ಅಷ್ಟೇನೆ. ನಾನು ಜಾಸ್ತಿ ಬ್ಲ್ಯಾಕ್ ಪ್ಯಾಂಟ್ ಹಾಕಲ್ಲ, ಬ್ಲ್ಯಾಕ್ ಬಟ್ಟೆಗಳು ಹಾಕಲ್ಲ. ಇವತ್ತು ಹಾಕ್ಬಿಟ್ಟೆ, ಅದು ಶುಕ್ರವಾರ ನಾನು ಹಾಕೋದೇ ಇಲ್ಲ ಬ್ಲ್ಯಾಕ್ ಬಟ್ಟೆ, ಆದರೂ ಇವತ್ತು ಹಾಕ್ಕೊಂಬಿಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಾ ಇದ್ದೀನಿ ಈ ಡ್ರೆಸ್ಸಲ್ಲಿ ಅಂತ ಕಮೆಂಟ್ ಮಾಡಿ ಹೇಳಿ. ಇನ್ನಿವಾಗ ಕಿಚಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಇನ್ನು ಕಿಚಡಿಗೆ ಅಂತ ಅಂದ್ಬಿಟ್ಟು ನಾನು ಇಷ್ಟು ತರಕಾರಿಗಳನ್ನ ತಗೊಂಡಿದ್ದೀನಿ. ಬಟಾಣಿ, ಕ್ಯಾರೆಟು, ಆಲೂಗಡ್ಡೆ ಮತ್ತು ಕ್ಯಾಪ್ಸಿಕಮ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಜೊತೆಯಲ್ಲಿ ಅಕ್ಕಿ ಮತ್ತು 1 ಗ್ಲಾಸ್ ಟೀ ಕುಡಿಯೋಷ್ಟು ಅಕ್ಕಿ ತಗೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ಹೆಸರು ಬೇಳೆ 1/4 ಗ್ಲಾಸಷ್ಟು, ತೊಗರಿಬೇಳೆ 1/4 ಗ್ಲಾಸಷ್ಟು, ಮತ್ತು ಇದಾಕಿದ್ದೀನಿ, ಏನದು ಅವರೆಬೇಳೆ ಒಂದು ಸ್ವಲ್ಪ ಹಾಕಿದ್ದೀನಿ, 1-2 ಸ್ಪೂನಷ್ಟು. ಬೇಕಿದ್ದರೆ ಇದಕ್ಕೆ ಮೈಸೂರು ದಾಲ್ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ, ಮಸೂರು ದಾಲು. ಅದಿರಲಿಲ್ಲ, ಹಂಗಾಗಿ ನಾನು ತೊಗರಿಬೇಳೆ ಹಾಕಿರೋದು. ಇನ್ನು 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಟೊಮೆಟೊ 2 ಹುಳಿ ಟೊಮೆಟೊ ಕಟ್ ಮಾಡಿ ಇಟ್ಟಿದ್ದೀನಿ. ಕರಿಬೇವು 2 ಕಡ್ಡಿ, ಶುಂಠಿ ಬೆಳ್ಳುಳ್ಳಿನ ಕಟ್ ಮಾಡಿದ್ದೀನಿ, ಶುಂಠಿನ ತುರಿದು ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಇಷ್ಟು ಐಟಮ್ನ ತಗೊಂಡಿದ್ದೀನಿ. ಇದ್ರ ಜೊತೆಲಿ ಒಂಚೂರು ಸ್ಪೈಸಸ್ ಬೇಕಾಗುತ್ತೆ ಒಗ್ಗರಣೆಗೆ. 1-2 ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಮಸಾಲೆ ಐಟಮ್ಸ್ಗಳು, ಖಾರದ ಪುಡಿ 1/2 ಸ್ಪೂನು, ಅರಿಶಿನ, ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಉಪ್ಪು ಕೂಡ ಎತ್ತಿಟ್ಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಇದಿಷ್ಟು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋದು. ಇವಾಗ ಸ್ಟವ್ ಹಚ್ಬಿಟ್ಟು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 3 ಸ್ಪೂನಷ್ಟು ಎಣ್ಣೆ ಹಾಕ್ಕೊತೀನಿ. 3-4 ಸ್ಪೂನಷ್ಟು ಬೇಕಾಗುತ್ತೆ ಎಣ್ಣೆ ಹಾಕ್ಕೊಂಡು. ಇವಾಗ ಇದಕ್ಕೆ ಎಣ್ಣೆ ಬಿಸಿ ಆದಮೇಲೆ ಏನು ಸ್ಪೈಸಸ್ ತೊಗೊಂಡಿದೆ ಅಲ್ಲ ಅದಷ್ಟು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಜೀರಿಗೆ ಎಲ್ಲ ಚೆನ್ನಾಗಿ ಚಿಟಪಟ ಅನ್ನೋ ತನಕ. ಚೆನ್ನಾಗಿ ಜೀರಿಗೆ ಎಲ್ಲ ಚಿಟಪಟ ಅಂದಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಕಟ್ ಮಾಡಿ ಇಟ್ಟಿದ್ದೆ ಅಲ್ಲ, ಶುಂಠಿನ ತುರಿದು ಇಟ್ಕೊಂಡಿದ್ದೆ. ಪೇಸ್ಟ್ ಬೇಕಾದರೂ ಹಾಕ್ಕೊಬೋದು, ಕಟ್ ಮಾಡಿ ಬೇಕಾದರೂ ಹಾಕ್ಕೊಬೋದು. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ, ಅದು ಟೇಸ್ಟು ಫ್ಲೇವರ್ ಚೆನ್ನಾಗಿ ಬರುತ್ತೆ. ಜೊತೆಯಲ್ಲಿ ಕಟ್ ಮಾಡಿಟ್ಟಿರೋ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಎಲ್ಲ ಕೆಂಪಗಾಗೋ ತನಕ. ತೀರಾ ಕೆಂಪಗಾಗಬೇಕು ಅನ್ನೋದೇನಿಲ್ಲ, ಮೀಡಿಯಮ್ ಆಗಿ ಕಲರ್ ಚೇಂಜ್ ಆದರೆ ಸಾಕಾಗತ್ತೆ. ಅಂದರೆ ಈರುಳ್ಳಿದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಅಷ್ಟೇನೆ. ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಟೊಮೆಟೊನೂ ಅಷ್ಟೇನೆ ಚೆನ್ನಾಗಿ ಫ್ರೈ ಆಗಿ, ಅದು ಟೊಮೆಟೊದು ಹಸಿ ಎಲ್ಲ ಹೋಗಿ ಟೊಮೆಟೊ ಎಲ್ಲ ಸಾಫ್ಟಾಗಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊಬೇಕಾಗತ್ತೆ. ಇನ್ನಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ಪೈಸಸ್ ಅಂದರೆ ಮಸಾಲ ಪೌಡ್ರುಗಳೇನೇನು ತಗೊಂಡಿದ್ದೆ ಅಲ್ಲ ಅದಷ್ಟು ಹಾಕ್ಕೊಂಬಿಟ್ಟು ಅದನ್ನು ಕೂಡ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ, ಘಾಟೆಲ್ಲ ಹೋಗೋ ತನಕ ಖಾರದ ಪುಡಿದು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ. ಬೇಕಿದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೋಬೋದು, ನಾನು ಹಾಕಿಲ್ಲ ಅಷ್ಟೇನೆ. ಖಾರದ ಪುಡಿನಲ್ಲೇ ಖಾರ ಜಾಸ್ತಿ ಇರೋದ್ರಿಂದ ನಾನು ಹಸಿಮೆಣ್ಸಿನ್ಕಾಯಿ ಎಲ್ಲ ಯೂಸ್ ಮಾಡ್ತಾ ಇಲ್ಲ. ಇದಿಷ್ಟು ಇವಾಗ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ತರಕಾರಿಗಳನ್ನೆಲ್ಲನೂ ತೊಳೆದು ಇಟ್ಕೊಂಡಿದ್ವಿ ಅಲ್ಲ, ಆ ತರಕಾರಿಗಳನ್ನ ಹಾಕ್ಕೊಬೇಕಾಗತ್ತೆ. ಬೀನ್ಸು ಎಲ್ಲನೂ ಹಾಕ್ಕೋಬೋದು. ನನ್ನ ಹತ್ರ ಬೀನ್ಸ್ ಇರಲಿಲ್ಲ, ಎಷ್ಟಿತ್ತು ಅಷ್ಟು ತರಕಾರಿನ ಹಾಕ್ಕೊಂಡಿದ್ದೀನಿ. ಏನು ತರಕಾರಿ ಬೇಕಾದರೂ ಹಾಕ್ಕೊಬೋದು. ತರಕಾರಿ ಜಾಸ್ತಿ ಹಾಕ್ಬಿಟ್ಟು ಅಕ್ಕಿ ಬೇಳೆನ ಕಮ್ಮಿ ಹಾಕ್ಕೊಂಡ್ರೆ
ಚೆನ್ನಾಗಿರುತ್ತೆ. ನಾನು ಕೂಡ ಇವತ್ತು ಅಕ್ಕಿ ಬೇಳೆನ ಕಮ್ಮಿನೇ ಹಾಕಿದ್ದೀನಿ, ತರಕಾರಿನ ಜಾಸ್ತಿನೇ ಹಾಕಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಹೆಲ್ದಿಯಾಗಿರೋ ಒಂದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಬೆಳಗ್ಗೆ ಟೈಮಲ್ಲಿ. ವೆಯ್ಟ್ ಲಾಸ್ ಮಾಡೋರಿಗೆ, ವೆಯ್ಟ್ ಮ್ಯಾನೇಜ್ ಮಾಡೋರಿಗೆ ಎಲ್ಲರಿಗೂ ಈ ಥರ ಕಿಚಡಿ ಮಾಡ್ಕೊಂಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ. ಕಿಚಡಿನ ಅಕ್ಕಿನಲ್ಲೇ ಮಾಡಬೇಕು ಅಂತಿಲ್ಲ, ಮಿಲ್ಲೆಟ್ಸ್ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಬೋದು. ನಾನು ನೆಕ್ಸ್ಟ್ ಯಾವಾಗಲಾದರೂ ಮಿಲ್ಲೆಟ್ಸ್ ಯೂಸ್ ಮಾಡಿ ಯಾವ ಥರ ಕಿಚಡಿ ಮಾಡ್ಕೊಳ್ಳೋದು ಅಂತ ನಾನು ರೆಸಿಪಿನ ಶೇರ್ ಮಾಡ್ತೀನಿ. ಇವಾಗ ಅಕ್ಕಿ ಮತ್ತು ಬೇಳೆ ಏನು ತೊಳೆದು ನೆನೆಸಿಟ್ಕೊಂಡಿದ್ದೆ ಅಲ್ಲ, ಅದನ್ನ ಇವಾಗ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜಾಸ್ತಿನೇ ಆಗಿತ್ತು ನೆನೆಸಿಟ್ಟಿರೋದು, ಹಾಗಾಗಿ ಒಂದು ಸ್ವಲ್ಪ ತೆಗೆದಿಟ್ಬಿಟ್ಟು ಸ್ವಲ್ಪನೇ ಹಾಕಿದ್ದೀನಿ. ಯಾಕಂದರೆ ಜಾಸ್ತಿ ಆಗಿಬಿಟ್ರೆ ಮತ್ತೆ ಅದು ಬಿಸಿನಲ್ಲಿ ಮಾತ್ರ ತಿನ್ನೋಕ್ಕಾಗತ್ತೆ, ತಣ್ಣಗಾದ್ರೆ ತಿನ್ನೋಕ್ಕಾಗಲ್ಲ. ಹಾಗಾಗಿ ನನಗೆ ತಣ್ಣಗಾದರೆ ಇಷ್ಟ ಆಗಲ್ಲ. ತಿಂಡಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತಾ ಇರೋದು. ಅದಕ್ಕೆ ಸ್ವಲ್ಪ ಅಕ್ಕಿ ಬೇಳೆನ ತೆಗೆದಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವಿವಾಗ 2 ಗ್ಲಾಸಷ್ಟು, ದೊಡ್ಡ ಗ್ಲಾಸಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೋತಾ ಇದ್ದೀನಿ. ನೀರು ನಾವು ಯಾಕಂದರೆ ಇದು ಕಿಚಡಿ ತೆಳ್ಳಗೆ ಬೇಕಾಗಿದೆ ನಮಗೆ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿನೇ ಬೇಕಾಗತ್ತೆ. ಈಗ 1 ಗ್ಲಾಸ್ ಅಕ್ಕಿ 1 ಗ್ಲಾಸು ಬೇಳೆ ಎಲ್ಲ ಸೇರಿ ಅಂತಂದರೆ 2 ಗ್ಲಾಸ್ ಆಗುತ್ತೆ. 2 ಗ್ಲಾಸ್ಗೆ 8 ಗ್ಲಾಸಷ್ಟು ನೀರು ಹಾಕ್ಕೊಬೇಕು. ಈ ಥರ ಮೆಜರ್ಮೆಂಟಲ್ಲಿ ಹಾಕ್ಕೊಬೇಕು. ನೀರೆಲ್ಲ ಹಾಕ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಕಸೂರಿ ಮೇಥಿ ಸ್ವಲ್ಪ ಮೇಲ್ಗಡೆ ಹಾಕಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 4 ವಿಷಲ್ ತೆಗಿಬೇಕಾಗತ್ತೆ. ಯಾಕಂದರೆ ಚೆನ್ನಾಗಿ ಸಾಫ್ಟಾಗಿ ಬೆಂದುಬಿಡಬೇಕು ಅದು ಅಕ್ಕಿ ಬೇಳೆ ಎಲ್ಲನೂ. ಇನ್ನು ತೆಗೆದಿಟ್ಟಿರೋದು ನೋಡಿ ಇಲ್ಲಿದೆ, ಇದಿಷ್ಟು ಹಾಗೆ ಇದೆ. ಇದನ್ನು ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿ ತೋರಿಸ್ತೀನಿ. ಇವಾಗ ಇದನ್ನು ಹಂಗೆ ಎತ್ತಿಟ್ಬಿಡ್ತೀನಿ. ಜಾಸ್ತಿ ಆದರೆ ಮತ್ತೆ ವೇಸ್ಟ್ ಆಗುತ್ತೆ ಅಂತ ನಾನು ತೆಗೆದಿಟ್ಟಿದ್ದು. ಅದ್ರ ಜೊತೆಯಲ್ಲಿ 1 ಹಿಡಿಯಷ್ಟು ಏನದು ಉದ್ದಿನಬೇಳೆ ಕೂಡ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ ಹಾಕಿಬಿಟ್ಟು ಅದನ್ನು ಕೂಡ ಹಿಂಗೆ ನೆನೆಸಿ ಇಟ್ಬಿಡ್ತೀನಿ. ಅದನ್ನು ಸಂಜೆಗೆ ಏನಾದರೂ ಮಾಡಿ ತೋರಿಸ್ತೀನಿ. ಇನ್ನದು ಆಗೋಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ಆಗಿತ್ತು, ಅಂದರೆ ವಿಷಲ್ ಬಂದಿತ್ತು, ವಿಷಲ್ ಇಳಿದಿತ್ತು. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಾ ಇರ್ಬೋದು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ಅಂತ. ಇದು ಒಂಥರ ಹೆಂಗೆ ಅಂದರೆ ಒಂದು ಕಡೆ ಪಲಾವು ಅಲ್ಲ, ಇನ್ನೊಂದು ಕಡೆ ಖಾರ ಪೊಂಗಲ್ ಅಲ್ಲ, ಇನ್ನೊಂದು ಕಡೆ ಬಿಸಿಬೇಳೆ ಬಾತು ಅಲ್ಲ, ಆ ಥರ 3 ಮಿಕ್ಸ್ ಮಾಡಿದ್ರೆ ಕಿಚಡಿ ಅಂತ ಅನ್ಕೊಬೋದು. ಈ ಥರ ಆಗಿತ್ತು. ಟೇಸ್ಟ್ ಮಾತ್ರ ನಿಜವಾಗ್ಲೂ ನನಗೆ ಹೇಳ್ಕೊಳಕ್ಕಾಗಲ್ಲ, ಆ ಥರ ಇತ್ತು. ನಾನು ಕಿಚಡಿಗೆ ಯಾವತ್ತೂ ನಾನು ಮಾಡಿರಲಿಲ್ಲ. ಲಾಸ್ಟ್ ಟೈಮ್ ಒಂದೇ ಒಂದು ದಾಲ್ ಕಿಚಡಿ ಮಾಡಿ ತೋರಿಸಿದ್ದೆ. ಇವತ್ತಂತೂ ವೆಜಿಟೇಬಲ್ ಹಾಕಿ ಮಾಡಿರೋ ಕಿಚಡಿ ಅಂತೂ ಸಿಕ್ಕಾಬಟ್ಟೆ ಸಕ್ಕತ್ತಾಗಿತ್ತು. ಟೇಸ್ಟ್ ಮಾತ್ರ ನಮ್ಮಮ್ಮ ಸಿಕ್ಕಾಬಟ್ಟೆ ಇಷ್ಟಪಟ್ಟರು. ಚೆನ್ನಾಗಿದೆ, ಇನ್ಮೇಲೆ ಇದೇ ಥರ ಮಾಡಬೇಕು, ಬಿಸಿಬೇಳೆ ಬಾತೆಲ್ಲ ಯಾಕೆ ಬೇಕು ಅಂತ ಕೇಳ್ತಾ ಇದ್ರು. ಅದು ಅಂಗಡಿಯಿಂದ ಪೌಡ್ರ್ ತಂದು ಮಾಡ್ತೀವಿ ಅಲ್ಲ, ಹಾಗಾಗಿ. ಇನ್ನು ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋತಾ ಇದ್ದೀನಿ ಮೇಲ್ಗಡೆ. ಕೊತ್ತಂಬರಿ ಸೊಪ್ಪು ಹಾಕಿದಾಗಂತೂ ಸಕ್ಕದಾಗಿರುತ್ತೆ, ಅದು ಒಂಥರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅಲ್ಲ ಹಸಿ ಕೊತ್ತಂಬರಿ ಸೊಪ್ಪು ಹಾಕಿದಾಗ. ಇದ್ರ ಮೇಲೆ ಇವಾಗ ಇನ್ನೊಂದು ಒಗ್ಗರಣೆ ಮಾಡ್ಕೊಬೇಕಾಗತ್ತೆ. ಆ ಒಗ್ಗರಣೆಗೆ ನಾನು ಇವಾಗ 1-2 ಸ್ಪೂನಷ್ಟು, 1.5 ಸ್ಪೂನಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪನ ನೀವು ನೋಡಿ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ತುಪ್ಪ ತಗೊಂಡು ತುಪ್ಪ ಜೊತೆಯಲ್ಲಿ ಇವಾಗ ಇದಕ್ಕೆ ಏನದು ಕರಿಬೇವು ಮತ್ತು ಸ್ವಲ್ಪ ಗೋಡಂಬಿನ ಹಾಕ್ಕೋತಾ ಇದ್ದೀನಿ. ಒಣಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು ಇದಕ್ಕೆ. ಸ್ವಲ್ಪ ಇಂಗು ಕೂಡ ಹಾಕ್ಕೋಬೋದು. ಹಿಂಗೆ ಹಾಕೋದು ನಾನು ಮರ್ತೋಗ್ಬಿಟ್ಟೆ ನಾನು ಒಗ್ಗರಣೆಗೆ. ಬೇಕಿದ್ರೆ ಹಾಕ್ಕೋಬೋದು. ದಾಲ್ ಹಾಕಿರೋದ್ರಿಂದ ಗ್ಯಾಸ್ಟ್ರಿಕ್ ಆಗಬಾರ್ದು ಅಂತ ಹಿಂಗು ಹಾಕ್ಕೊಂಡ್ರೆ ಒಳ್ಳೆಯದು. ನಾನು ಹಾಕಿಲ್ಲ, ಮರ್ತೇ ಹೋಗ್ಬಿಟ್ಟೆ ನಾನು. ಇದಿಷ್ಟನ್ನು ಇವಾಗ ಫ್ರೈ ಮಾಡಿಬಿಟ್ಟು ಇದನ್ನು ಕಿಚಡಿ ಜೊತೆ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಕಿಚಡಿ ರೆಡಿನೇ ಆಗಿಬಿಡುತ್ತೆ. ಸೂಪರ್ ಟೇಸ್ಟಿಯಾಗಿರೋ ಕಿಚಡಿ, ಹೆಲ್ದಿ ಬ್ರೇಕ್ಫಾಸ್ಟು, ಬೇಗ ಆಗೋವಂಥ ಬ್ರೇಕ್ಫಾಸ್ಟು. ಬೆಳಗ್ಗೆ ಟೈಮಲ್ಲಿ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರೋವಾಗ ಈ ಥರ ಬ್ರೇಕ್ಫಾಸ್ಟು ಮಾಡ್ಕೊಂಬಿಟ್ರೆ ಸಖತ್ತಾಗಿರುತ್ತೆ ಮಾತ್ರ. ನನಗಂತೂ ಫಿದಾ ಆಗಿಬಿಟ್ಟೆ ನಾನು ಬ್ರೇಕ್ಫಾಸ್ಟ್ಗೆ, ಇದಕ್ಕೆ ಕಿಚಡಿಗೆ. 1-2 ಹಪ್ಪಳ ಏನಾದರೂ ಇದ್ಬಿಟ್ರೆ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ನಾನು ಬೆಳಗ್ಗೆ ಟೈಮಲ್ಲಿ ಆಯಿಲಿ ಐಟಮ್ ಅವೆಲ್ಲ ಏನು ತಿನ್ನಲ್ಲ ಅಲ್ಲ, ಹಾಗಾಗಿ ಅವೆಲ್ಲ ಏನೂ ಮಾಡ್ಕೊಳ್ಲಿಲ್ಲ. ಒಂದು ಹೆಲ್ದಿಯಾಗಿರೋ ಬ್ರೇಕ್ಫಾಸ್ಟು ರೆಡಿ ಆಯಿತು. ಇದು ಇವತ್ತಿನ ಬ್ರೇಕ್ಫಾಸ್ಟು. ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಜೊತೆಯಲ್ಲಿ ನೀವು ಕೂಡ ಟ್ರೈ ಮಾಡಿಬಿಟ್ಟು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ನೀವು ಏನಾದರೂ ಮಾಡ್ತೀನಿ ನಾನು ಕೂಡ ಅನ್ನೋದಾದರೆ ಅದನ್ನು ಕೂಡ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಕಿಚಡಿ ಇಷ್ಟನೋ ಇಲ್ವೋ ಅಂತಂದ್ಬಿಟ್ಟು. ನಾನು ಯಾವತ್ತೂ ಮೊದಲೆಲ್ಲ ಎಲ್ಲರೂ ಕಿಚಡಿ ಅನ್ನೋವಾಗ ಏನಪ್ಪ ಅದು ಅಂತ ಅನ್ಕೊತಾ ಇದ್ದೆ. ಇವತ್ತು ನಾನೇ ಮಾಡಿ ತಿಂದಾಗ ಇದು 2ನೇ ಸಲ ನಾನು ಮಾಡ್ತಾ ಇರೋದು. ಫಸ್ಟ್ ಬರೀ ದಾಲ್ ಕಿಚಡಿ ಮಾಡಿದ್ದೆ, ಇವತ್ತು ವೆಜಿಟೇಬಲ್ ಕಿಚಡಿ ಮಾಡಿದ್ದೀನಿ. ನನಗಂತೂ ಸಖತ್ ಇಷ್ಟ ಆಗೋಯ್ತು. ನೆಕ್ಸ್ಟು ಇದೇ ಥರ ಅರ್ಜೆಂಟಾಗಿ ಮಾಡ್ಕೊಬೇಕು ಅಂದಾಗೆಲ್ಲ ಮಾಡ್ಕೊಬೋದು, ಅಥವಾ ತರಕಾರಿ ಜಾಸ್ತಿ ಇದ್ದಾಗೆಲ್ಲ ಈ ಥರ ಮಾಡ್ಕೊಬೋದು. ಪಲಾವ್ ತಿಂದು ಬೇಜಾರಾಗಿದೆ ಅಂದವಾಗೆಲ್ಲನೂ ಬಿಸಿಬೇಳೆ ಬಾತು ತಿನ್ನಬೇಕಾ ಅಂತ ಅನಿಸುತ್ತೆ ಅಲ್ಲ, ಬಿಸಿಬೇಳೆ ಬಾತು ಯಾವಾಗಲೂ ಇಷ್ಟ ಆಗಲ್ಲ, ಅವಾಗೆಲ್ಲ ಈ ಥರ ಕಿಚಡಿ ಮಾಡಿಕೊಂಡ್ರೆ ಸಖತ್ತಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ನಾನು ಕೂಡ ತಿಂಡಿ ಮಾಡ್ಕೊತಾ ಇದ್ದೀನಿ.
ಇನ್ನು ತಿಂಡಿ ಕೂಡ ಮುಗಿಸ್ಕೊಂಡೆ. ಅಷ್ಟರಲ್ಲಿ ನನ್ನ ತಂಗಿ ಮಗ ಸ್ಕೂಲಿಂದ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಬೆಳಗ್ಗೆ 5 ಗಂಟೆಗೆ ಕಳಿಸಿದ್ಲಂತೆ. ಅದನ್ನು ವೀಡಿಯೋ ಕಳಿಸಿದ್ಲು. ಬಸ್ಗೆ ಪೂಜೆ ಮಾಡ್ತಾ ಇದ್ದಾರೆ ಮಿಸ್ಸು. ಇದೇ ಫಸ್ಟ್ ಅನಿಸುತ್ತೆ ಅವನು ಫ್ಯಾಮಿಲಿನೆಲ್ಲ ಬಿಟ್ಬಿಟ್ಟು ಸ್ಕೂಲಿಂದ ಫ್ರೆಂಡ್ಸ್ ಜೊತೆಯಲ್ಲಿ ಟ್ರಿಪ್ ಹೋಗ್ತಾ ಇರೋದು. ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒನ್ ಡೇ ಟ್ರಿಪ್ಪು, ಬೆಳಗ್ಗೆ ಹೋಗಿ ಸಂಜೆಗೆ ಬಂದುಬಿಡ್ತಾರೆ, ನೈಟ್ಗೆಲ್ಲ ಕರ್ಕೊಂಬಂದ್ಬಿಡ್ತಾರೆ ಅಂತಂದ್ಲು. ನಾವೆಲ್ಲನೂ ಸ್ಕೂಲ್ ಅಂದರೆ 7ನೇ ಕ್ಲಾಸಲ್ಲಿ ಏನೋ ಟ್ರಿಪ್ ಹೋಗಿದ್ದಿದ್ದು, ನನಗೂ ಅದೆಲ್ಲ ನೆನೆಸ್ಕೊಂಡು ಒಂಥರ ಖುಷಿ ಆಯಿತು. ಅದಕ್ಕೆ ಅದನ್ನು ವೀಡಿಯೋ ಕಳಿಸಿದ್ಲು, ಅದನ್ನು ಇದರಲ್ಲಿ ಆ್ಯಡ್ ಮಾಡಿದ್ದೀನಿ. ಇನ್ನಿದು ಸಂಜೆ ನಾನು ವಾಕಿಂಗ್ ಹೋಗ್ತಾ ಇರೋದು. ದಿನ ಸಂಜೆ ಈ ನಡುವೆ ವಾಕಿಂಗ್ ಹೋಗ್ತಾ ಇದ್ದೀನಿ ಅಲ್ಲ, ಡೈಲಿ ಹೋಗ್ತಾ ಇರ್ತೀನಿ. ಮೊದಲೆಲ್ಲನೂ ಡೈಲಿ ಹೋಗ್ತಿದ್ದೆ, ಮಾರ್ನಿಂಗ್ ಹೋಗ್ತಾ ಇದ್ದೆ. ಇತ್ತೀಚೆಗೆ ಹೋಗ್ತಾ ಇರಲಿಲ್ಲ. ಈ ನಡುವೆ ನಮ್ಮಮ್ಮ ಹೋಗೋಣ ಅಂತ ಇದ್ದರು. ಹಾಗಾಗಿ ಈ ನಡುವೆ ಸಂಜೆ ವಾಕಿಂಗು ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 1 ಅವರ್ ವಾಕ್ ಮಾಡ್ಕೊಂಡು ಬರ್ತೀನಿ. ವಾಕ್ ಮಾಡೋದು ಒಂಥರ ಒಳ್ಳೆಯದು, ಹೆಲ್ತ್ಗೆ ಒಳ್ಳೆಯದು ಕೂಡ. ಈ ನಡುವೆ ಅಂತೂ ನಾನು ಕೂತಿದ್ದ ಜಾಗದಿಂದ ಎದ್ದಾಳಲ್ಲ, ಹಂಗಾಗ್ಬಿಟ್ಟಿದೆ ಈ ನಡುವೆ. ಬರೀ ಯೂಟ್ಯೂಬು, ಆ ಕೆಲಸ ಈ ಕೆಲಸ, ಟೈಲರಿಂಗ್ ಕೆಲಸ ಅಂದ್ಕೊಂಡು ಕೂತ್ಕೊಂಡೇ ಕೆಲಸ ಮಾಡೋದು, ಓಡಾಡೋದೇ ಇಲ್ಲ. ಇವಾಗ ಸ್ವಲ್ಪ ಆರಾಮಂತ ಅನಿಸುತ್ತೆ ವಾಕಿಂಗ್ ಮಾಡ್ಕೊಂಡು ಬರೋದ್ರಿಂದ. ನಮ್ಮ ಅಮ್ಮನಿಗೂ ಕೂಡ ಕೈಕಾಲು ನೋವು ಜಾಸ್ತಿ ಆಗಿದೆ ಅಂತಂದರು. ಸ್ವಲ್ಪ ಓಡಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಅಲ್ಲ, ಹಾಗಾಗಿ. ಇನ್ನು ವಾಕಿಂಗು ಕೂಡ ಮುಗಿಸ್ಕೊಂಡು ಬಂದ್ವಿ. ಸಂಜೆಗೆ ಬಂದ ಮೇಲೆ ಮತ್ತೆ ಕೈಕಾಲು ಮುಖ ತೊಳ್ಕೊಂಡು, ಶುಕ್ರವಾರ ಅಲ್ವಾ ಇವತ್ತು, ದೀಪ ಹಚ್ಚಬೇಕಾಗಿತ್ತು ದೇವರಿಗೆ. ಸರಿ ಅಂತ ದೀಪ ಕೂಡ ಹಚ್ತಾ ಇದ್ದೀನಿ ಇವಾಗ. ಇನ್ನು ಪೂಜೆ ಐಟಮ್ಸ್ ಎಲ್ಲನೂ ನಾನು ನಿನ್ನೆ ಗುರುವಾರನೇ ಎಲ್ಲ ವಾಶ್ ಮಾಡಿದ್ದೆ. ಗುರುವಾರ ನಾನು ವ್ಲಾಗ್ನ ಮಾಡಿರಲಿಲ್ಲ, ಹಾಗಾಗಿ ಅದು ಶೇರ್ ಮಾಡ್ಕೊಂಡಿಲ್ಲ ಅಷ್ಟೇ. ಫುಲ್ ದೇವ್ರ ಗುಡಿನ ಗುರುವಾರ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವತ್ತು ಬರೀ ದೇವ್ರ ಹತ್ರ ಹೂವು ತೆಗೆದ್ಬಿಟ್ಟು ಹೂವು ಹಾಕ್ಬಿಟ್ಟು ಪೂಜೆ ಮಾಡಿರೋದು. ಇನ್ನು ಸಂಜೆ ಪೂಜೆ ಕೂಡ ಮಾಡ್ಕೊಂಡಾದ್ಮೇಲೆ ಬೆಳಗ್ಗೆ ನಾನು ಬೇಳೆ ಹಾಕಿ ಎತ್ತಿಟ್ಟಿದ್ದೆ ಅಲ್ಲ, ಅದನ್ನೇನಾದರೂ ಮಾಡಬೇಕಾಗಿತ್ತು. ಇನ್ನು ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಅದನ್ನೇನಾದರೂ ಸ್ನ್ಯಾಕ್ಸ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಇವತ್ತು ಹೊಸದಾಗಿ ಒಂದು ರೆಸಿಪಿನ ಕಂಡುಹಿಡಿದ್ಬಿಟ್ಟಿದ್ದೀನಿ ನಾನೇನೆ. ಯಾರಾದರೂ ಮಾಡಿದಿರೋ ಇಲ್ವೋ ನನಗೆ ಗೊತ್ತಿಲ್ಲ. ಈ ಥರ ನಾನಂತೂ ಇವತ್ತು ಆ ಥರ ಯೋಚನೆ ಮಾಡಿದ್ದೀನಿ. ಸ್ವಲ್ಪ ಉದ್ದಿನಬೇಳೆ ಕೂಡ ಹಾಕಿ ನೆನೆಸಿದ್ದು ಅದಕ್ಕೆ ಬೆಳಗ್ಗೆ. ಇದನ್ನ ಇವಾಗ ನಾನು ಒಂಥರ ವಡೆ ಥರ ಮಾಡೋಣ ಅಂತ ಅಂದ್ಕೊಂಡೆ. ಅದು ವಡೆ ಆಗಲಿಲ್ಲ, ಬೋಂಡ ಆಯಿತು. ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿತ್ತು. ಟ್ರೈ ಮಾಡಿ ನೋಡಿ. ಯಾರಾದರೂ ಈ ಥರ ಅಕ್ಕಿ ಬೇಳೆ ನೆನೆಸಿಟ್ಟಿದ್ದೀವಿ, ವೇಸ್ಟ್ ಆಗೋಗುತ್ತೆ, ಜಾಸ್ತಿ ಆಗೋಯ್ತಪ್ಪ, ಏನು ಮಾಡೋದು ಅಂತೆಲ್ಲ ಯೋಚನೆ ಮಾಡಬೇಡಿ. ಅದನ್ನು ಈ ಥರ ಯೂಸ್ ಮಾಡ್ಕೊಳ್ಳಿ. ಬೇಕಿದ್ರೆ ದೋಸೆ ಕೂಡ ರುಬ್ಬಿ ಹಾಕ್ಕೊಬೋದು. ಆದರೆ ನಾನು ಸ್ವಲ್ಪನೇ ಉಳಿದಿತ್ತಲ್ಲ, ಸ್ವಲ್ಪ ಉಳಿದಿದ್ದನ್ನು ಏನಾದರೂ ಮಾಡಬೇಕಾಗಿತ್ತು ಸ್ಪೆಷಲ್ಲಾಗಿ. ಹಾಗಾಗಿ ಅದನ್ನು ಇವಾಗ ನಾನು ಬೋಂಡ ಥರ ಮಾಡ್ತಾಯಿದ್ದೀನಿ. 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಜಾರ್ಗೆ, ಮತ್ತು ನೆನೆಸಿಟ್ಕೊಂಡಿದ್ದು ಅಕ್ಕಿ ಬೇಳೆನೆಲ್ಲ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊಂಬಿಟ್ಟು ಇದನ್ನು ಇವಾಗ ನೀರು ಹಾಕ್ದಿರ ರುಬ್ಕೊಬೇಕು ಗಟ್ಟಿಗೆ. ನೀರು ಹಾಕಿಬಿಟ್ರೆ ವಡೆನೂ ಬರಲ್ಲ, ಬೋಂಡನೂ ಬರಲ್ಲ. ಆಮೇಲೆ ಈ ಥರ ರುಬ್ಕೊಬೇಕಾಗತ್ತೆ. ಈ ಥರ ಚೆನ್ನಾಗಿ ರುಬ್ಕೊಂಡಾದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಜೊತೆಲಿ ಒಂದು ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಇದಕ್ಕೆ ಇನ್ನೂ ಏನು ಬೇಕಾದರೂ ಹಾಕ್ಕೊಬೋದು. ಜೀರಿಗೆ ಮತ್ತು ಕ್ಯಾರೆಟು ಎಲ್ಲ ತುರಿದು ಹಾಕ್ಕೊಬೋದಿತ್ತು. ನಾನು ಅವೆಲ್ಲ ಏನೂ ಹಾಕಲಿಲ್ಲ. ನನಗೆ ಫಸ್ಟು ಅವೆಲ್ಲ ಐಡಿಯಾ ಬರಲಿಲ್ಲ. ಆಮೇಲೆ ಅನ್ನಿಸ್ತು ಅಯ್ಯೋ ಹಾಕ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಅಂತ ಅಂದ್ಬಿಟ್ಟು ಹಾಕ್ಕೊಂಡು ಇದನ್ನು ಇವಾಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬೇಕಿದ್ರೆ ಒಂದು ಚಿಟಿಕೆ ಸೋಡಾ ಕೂಡ ಹಾಕ್ಕೋಬೋದು. ನಾನು ಹಾಕಲ್ಲ ಅವೆಲ್ಲನೂ, ಸೋಡಾ ಎಲ್ಲನೂ. ಹಿಂಗೆ ಮಾಡಿದ್ರೇ ಇದೇ ಚೆನ್ನಾಗಿತ್ತು, ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿತ್ತು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ, ಯಾಕಂದರೆ ಅಕ್ಕಿ ಹಾಕಿರೋದ್ರಿಂದ. ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಸೋಡಾ ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಇರುತ್ತೆ ಅಂತ ಅನಿಸುತ್ತೆ. ಈ ಥರ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡ್ಬಿಟ್ಟು ಈ ಥರ ಬೋಂಡ ಥರ ಬಿಟ್ಕೊಳ್ಳೋದು ಅಷ್ಟೇನೆ. ಬೇಕಿದ್ರೆ ಸ್ವಲ್ಪ ಗಟ್ಟಿ, ಇನ್ನೊಂಚೂರು ಗಟ್ಟಿ ಇದ್ದಿದ್ರೆ ವಡೆ ಥರ ತಟ್ಟಿ ಹಾಕ್ಬೋದಿತ್ತು. ಅದು ಮೆತ್ತಗಿದ್ದಕ್ಕೆ ನಾನು ಬೋಂಡ ಥರ ಹಾಕಿದೆ. ನೀರು ಹಾಕ್ದಿರೇ ರುಬ್ಬಿದ್ದೀನಿ, ಆದರೂ ಕೂಡ ಅದಷ್ಟು ಸಾಫ್ಟಾಗಿ ಆಗಿದೆ. ಇನ್ನು ಈ ಥರ ಒಂದೊಂದೇ ಎಣ್ಣೆಯಲ್ಲಿ ಬೋಂಡ ಥರ ಹಾಕ್ಕೊಂಡು
ನೀಟಾಗಿ ನಿಧಾನ ಉರಿನಲ್ಲಿ ಸಣ್ಣಗೆ ಉರಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇಲ್ಲಾಂದರೆ ಮೇಲೆ ಸೀದೋಗ್ಬಿಡುತ್ತೆ, ಒಳಗಡೆ ಬೆಂದಿರಲ್ಲ. ಈ ಥರ ಮಾಡಿಕೊಂಡ್ರೆ ಒಂದು ಒಳ್ಳೆ ಸ್ನ್ಯಾಕ್ಸ್ ಆಯಿತು. ಆರಾಮಾಗಿ ಉಳಿದಿರೋ ಅಕ್ಕಿ ಬೇಳೆನಲ್ಲಿ ಈ ಥರ ಮಾಡ್ಕೊಂಡಿದ್ದು ನಾನು. ಒಂದು ಒಳ್ಳೆ ಸ್ನ್ಯಾಕ್ಸ್ ರೆಸಿಪಿನ ನಾನೇ ಕಂಡಿಡಿದೆ ಅಂತ ಅನ್ನಿಸ್ತು. ಗೊತ್ತಿಲ್ಲ ಇದಕ್ಕೆ ಮುಂಚೆ ಯಾರಾದರೂ ಮಾಡಿದಿರೋ ಇಲ್ವೋ ಅಂತ. ಮಾಡಿದರೆ ಪ್ಲೀಸ್ ಹೇಳಿ ನನಗೆ ಕಮೆಂಟ್ ಮಾಡಿ. ಇವತ್ತೇ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿರೋದು, ಹಾಗಾಗಿ ನನಗೆ ಇದೊಂದು ಚೆನ್ನಾಗಿ ಅಂತ ಅನ್ನಿಸ್ತು. ರಾತ್ರಿ ಬರೀ ಸೊಪ್ಸಾರು ಮುದ್ದೆ ಇತ್ತು ಅಲ್ಲ, ಅದಕ್ಕೆ ಒಂದು ಸ್ನ್ಯಾಕ್ಸ್ ಆಯಿತು. ಜಾಸ್ತಿ ಆಯಿಲಿ ಐಟಮ್ಸ್ ತಿನ್ನಬಾರ್ದು, ಅದಕ್ಕೆ ನಾನು ಸ್ವಲ್ಪನೇ ಮಾಡ್ಕೊಳ್ಳೋದು. ಯಾವಾಗಲೂ ಕೂಡ ನಾನು ಜಾಸ್ತಿ ಆಯಿಲಿ ಐಟಮ್ಸು ಮಾಡೋಕ್ಕೆ ಹೋಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಒಂಥರ ರೈಸ್ ಬಾಲ್ ಅಂತ ಅನ್ಬೋದು. ಇನ್ನೊಂದು ಟೈಮ್ಸ್ ಆಯಿತು. ಅಷ್ಟರಲ್ಲೇ ನನಗೆ ಇಷ್ಟು ಒಂದು 15 ಬೋಂಡ ಅಷ್ಟು ಆಯಿತು. ಸಣ್ಣ ಸಣ್ಣದಾಗಿ ಹಾಕ್ಕೊಂಡಿದ್ದು. ಒಂಥರ ಉದ್ದಿನ ವಡೆನೂ ಅಲ್ಲ ಈ ಕಡೆ, ಅದು ಬೋಂಡನೂ ಅಲ್ಲ, ರೈಸ್ ಬಾಲು ಅಲ್ಲ, ಆ ಥರ ಆಯಿತು. ಎಲ್ಲ ಮಿಕ್ಸ್ ಮಾಡಿ ಹಾಕಿರೋದು. ಚೆನ್ನಾಗಿತ್ತು. ಒಟ್ಟಿನಲ್ಲಿ ತಿನ್ನೋದಕ್ಕೆ ಮಾತ್ರ ಟೇಸ್ಟ್ ನಿಜವಾಗ್ಲೂ ಸಕ್ಕದಾಗಿತ್ತು. ಟ್ರೈ ಮಾಡಿ ನೋಡಿ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಮಿಸ್ ಮಾಡ್ದಿರ ಕಮೆಂಟ್ ಮಾಡಿ ಹೇಳಿ. ಇನ್ನು ಇದು ಸಂಜೆಯ ಸ್ನ್ಯಾಕ್ಸು. ಇದನ್ನು ಮಾಡಿಕೊಂಡು ಒಂದು ಸ್ವಲ್ಪ ತಿಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಊಟಕ್ಕೆ ಎತ್ತಿಟ್ಕೊಂಡಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಾಫ್ಟಾಗಿ ಬಿಸಿನಲ್ಲಿ ತಿನ್ನೋದಕ್ಕೆ ಸಕ್ಕದಾಗಿತ್ತು. ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಅಂತ ಅನಿಸುತ್ತೆ. ಮಾಮೂಲಿಯಾಗಿ ಬೋಂಡ ಥರನೇ, ಬಿಸಿಯಲ್ಲಿ ತಿನ್ನೋದಕ್ಕೆ ನಿಜವಾಗ್ಲೂ ಚೆನ್ನಾಗಿತ್ತು. ಟ್ರೈ ಮಾಡಿ ನೋಡಿ. ಇನ್ನಿದು ಇವತ್ತಿನ ವ್ಲಾಗು. ಹೆಂಗಿತ್ತು ನನ್ನ ಫಸ್ಟ್ ರೆಸಿಪಿ ಅಂದರೆ ಕಿಚಡಿ ರೆಸಿಪಿ ಜೊತೆಯಲ್ಲಿ ಈ ರೆಸಿಪಿ. ಇವತ್ತು ಎರಡೂ ಕೂಡ ನಾನು ಫಸ್ಟ್ ಟೈಮ್ ಮಾಡಿದ್ದೆ, ಹೊಸದಾಗಿ ಮಾಡಿದ್ದೆ. ನನಗೆ ಎರಡೂ ಕೂಡ ಇಷ್ಟ ಆಯಿತು, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದನ್ನು ಮಿಸ್ ಮಾಡಬೇಡಿ. ಇನ್ನಿದು ಇವತ್ತಿನ ವ್ಲಾಗು ನಂದು. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿ ಹೈಪ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ತನಕ ಯಾರೆಲ್ಲ ನನ್ನ ವೀಡಿಯೋನ ಪೇಷನ್ಸಲ್ಲಿ ಕೂತ್ಕೊಂಡು ನೋಡಿದ್ದೀರ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್.